ರಾಮಚಂದ್ರ, ನಿನ್ನನ್ನು ಕಂಡ ಮೇಲೆ, ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಆತಂಕ ದೂರವಾಗಿ ನನ್ನ ಮನಸ್ಸು ನಿರಾಳವಾಗಿದೆ. ನಿಮ್ಮ ಸಹಾಯದಿಂದ ನನ್ನ ಪ್ರಿಯ ಪತ್ನಿಯನ್ನು, ಕಳೆದುಕೊಂಡಿರುವ ರಾಜ್ಯವನ್ನು ಮರಳಿ ಪಡೆಯೋನೆಂಬ ಭರವಸೆ ಮೂಡಿದೆ. ಮತ್ತೊಮ್ಮೆ ನನ್ನ ಸೋದರ ವಾಲಿಯಿಂದ ಹಿಂಸೆಗೆ ಗುರಿಯಾಗದಂತೆ ನೀನು ಕಾರ್ಯಪ್ರವೃತ್ತನಾಗಬೇಕಾಗಿದೆ ರಾಮಚಂದ್ರ. ಮಿತ್ರ ಸುಗ್ರೀವ, ರಾಮಚಂದ್ರ ಕೊಟ್ಟ ಮಾತು ತೊಟ್ಟ ಬಾಣ ಎಂದಿಗೂ ಯಾವ ಕಾರಣಕ್ಕೂ ವಿಫಲವಾಗುವುದಿಲ್ಲ. ನನ್ನ ಸಹೋದರನ ಪರಾಕ್ರಮಕ್ಕೆ ನಿನ್ನ ಸಹೋದರ ವಾಲಿ ಖಂಡಿತ ಹತನಾಗುತ್ತಾನೆ. ಅಷ್ಟಾದರೆ ಸಾಕು ಲಕ್ಷ್ಮಣ, ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ. ರಾಮಚಂದ್ರ, ನಿನ್ನ ಪತ್ನಿ ರಸಾತಲದಲ್ಲೇ ಇರಲಿ, ಅಂತರಿಕ್ಷದಲ್ಲೇ ಇರಲಿ, ಅವಳನ್ನು ಕರೆತಂದು ನಿನ್ನ ಮುಂದೆ ನಿಲ್ಲಿಸುತ್ತೇನೆ. ಇದು ನಾನು ನಿನಗೆ ಕೊಡುತ್ತಿರುವ ಭಾಷೆ ಎಂದು ತಿಳಿ. ಮಿತ್ರ, ಇಂದಿನ ಮಾತುಗಳು ಬಾಯಾರಿದವನಿಗೆ ಶೀತಲವಾದ ಅಮೃತವನ್ನು ನೀಡಿದಂತಿದೆ. ಈ ಕಾರ್ಯವನ್ನು ಆದಷ್ಟು ಬೇಗ ನೆರವೇರಿಸಬೇಕೆಂದು ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಸುಗ್ರೀವ, ಆ ರಾವಣನ ನೆಲೆ ಎಲ್ಲಿದೆ ಎಂದು ತಿಳಿದು ಹೇಳಿದರೆ ಸಾಕು. ಅದನ್ನು ನನ್ನ ವಾನರ ವೀರರು ನೋಡಿಕೊಳ್ಳುತ್ತಾರೆ. ರಾಮಚಂದ್ರ, ನಿನ್ನ ಪತ್ನಿಯನ್ನು ಅಪಹರಿಸುವ ಆ ನೀಚ ಇನ್ನು ಹೆಚ್ಚು ಕಾಲ ಜೀವಂತವಾಗಿರುವುದಿಲ್ಲ. ನೀನು ಶೋಕವನ್ನು ಬಿಡು. ಶುಭ ಕಾಲ ಸನಿಹವಾಗುತ್ತಿದೆ ಎಂದು ತಿಳಿ. ಶುಭಕರವಾದ ನಿನ್ನ ಸ್ನೇಹ ಲಭಿಸಿದ ಮೇಲೆ ಎಲ್ಲವೂ ಶುಭವೇ ಆಗುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತದೆ. ಅಂದ ಹಾಗೆ ರಾಮಚಂದ್ರ, ಕೆಲವು ದಿನಗಳ ಹಿಂದೆ ಕ್ರೂರ ರಾಕ್ಷಸನೊಬ್ಬ ಸ್ತ್ರೀಯೊಬ್ಬಳನ್ನು ಅಪಹರಿಸಿಕೊಂಡು ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದುದನ್ನು ನಮ್ಮ ವಾನರ ವೀರರು ಕಂಡರು. ಬಹುಶಃ ಅವಳೇ ನಿನ್ನ ಪತ್ನಿ ಇರಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ. ಮಿತ್ರ, ಆ ದುಷ್ಟ ರಾಕ್ಷಸ ನನ್ನ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದನ್ನು ನಿಮ್ಮ ವಾನರರು ಕಂಡರೆ ಆ ಪರಿಸ್ಥಿತಿಯಲ್ಲಿ ಅವಳು ಹೇಗಿದ್ದಳು? ಆ ದುಷ್ಟ ರಾಕ್ಷಸ ಹೇಗಿದ್ದ? ಹೌದು ರಾಮಚಂದ್ರ, ಅದನ್ನು ನಾವು ಕಂಡೆವು. ನಾವು ಬಂಡೆಯ ಮೇಲೆ ನಡೆದು ಹೋಗುತ್ತಿರುವುದನ್ನು ಕಂಡು ಆಕೆ ಮೇಲಿನಿಂದ ತನ್ನ ವಸ್ತ್ರಾಭರಣಗಳನ್ನು ಕೆಳಗೆ ಎಸೆದಳು. ಆಭರಣಗಳೇ ಎಲ್ಲಿವೆ? ಅವು ಎಲ್ಲಿವೆ? ಅವುಗಳನ್ನು ನಾನು ಜೋಪಾನವಾಗಿರಿಸಿದ್ದೇನೆ. ಈಗಲೇ ತರಿಸುತ್ತೇನೆ. ನೀನೇ ನೋಡಿ ನಿರ್ಧರಿಸು. ಮಿತ್ರ, ಈಗಲೇ ಈ ಕ್ಷಣವೇ ಆ ಆಭರಣಗಳನ್ನು ನನಗೆ ತೋರಿಸು. ಆಗಲಿ ರಾಮಚಂದ್ರ, ಗುಹೆ ಎಳಗಿದೆ, ಬಾ ತೋರಿಸುತ್ತೇನೆ. ಹನುಮಂತ, ಆ ಗಂಟನ್ನು ತೆಗೆದುಕೊಂಡು ಬಾ. ಲಕ್ಷ್ಮಣ, ಅದು ನನ್ನ ಸೀತೆ ಎಸೆದ ಗಂಟೆ ಇರಬೇಕೆಂದೆನಿಸುತ್ತಿದೆ. ಯಾರಾದರೂ ಅದನ್ನು ಕಂಡು ನಮಗೆ ಸುದ್ದಿ ತಿಳಿಸುತ್ತಾರೆ ಎಂಬ ಉದ್ದೇಶದಿಂದಲೇ ಅವಳು ಆ ಗಂಟನ್ನು ಕೆಳಗೆ ಎಸೆದಿರಬೇಕು, ಅಲ್ಲವೇ ಲಕ್ಷ್ಮಣ? ಇರಬಹುದು ಸಹೋದರ. ರಾಮಚಂದ್ರ, ಇದೇ ಆ ಗಂಟು. ಲಕ್ಷ್ಮಣ, ನೋಡು ಇದನ್ನು, ನೋಡು. ಆ ರಾಕ್ಷಸ ಸೆಳೆದುಕೊಂಡು ಹೋಗುತ್ತಿರುವಾಗ ನನ್ನ ಸೀತೆ ಕೆಳಗೆ ಹಾಕಿರುವ ಈ ಆಭರಣಗಳನ್ನು ನೋಡು, ಈ ವಸ್ತ್ರವನ್ನು ನೋಡು. ಇದು ನನ್ನ ಸೀತೆಯದೇ ಅಲ್ಲವೇ? ನೋಡು ಲಕ್ಷ್ಮಣ, ಸರಿಯಾಗಿ ನೋಡು. ಸಹೋದರ, ನಾನು ಅತ್ತಿಗೆಯ ಯಾವ ಆಭರಣಗಳನ್ನು ಕಂಡವನಲ್ಲ. ಅತ್ತಿಗೆಗೆ ನಮಸ್ಕರಿಸುತ್ತಿದ್ದರಿಂದ ಕಾಲಂದಿಗೆಗಳನ್ನು ಮಾತ್ರ ಗುರುತಿಸಬಲ್ಲ. ಸಹೋದರ, ಇದೇ ಅತ್ತಿಗೆ ಧರಿಸುತ್ತಿದ್ದ ಕಾಲಂದಿಗೆಗಳು. ಭಲೆ ಲಕ್ಷ್ಮಣ, ಭಲೆ. ನಿನ್ನಂತಹ ಸಹೋದರ, ನಿನ್ನಂತಹ ಮೈದುನ ರಾಮ ಸೀತೆಯರ ಮಹಾಭಾಗ್ಯ. ಇಲ್ಲ ಆಂಜನೇಯ, ಇಂತಹ ಸಹೋದರ, ಅಂತಹ ಅತ್ತಿಗೆ ನನ್ನ ಸೌಭಾಗ್ಯ. ಸುಗ್ರೀವ, ಆ ದುಷ್ಟ ರಾಕ್ಷಸ ನನ್ನ ಪ್ರಾಣ ಪ್ರಿಯಳಾದ ಸೀತೆಯನ್ನು ಅಪಹರಿಸಿ ಘೋರ ಅಪರಾಧವನ್ನು ಮಾಡಿದ್ದಾನೆ. ನನಗೆ ಅಪಾರ ಸಂಕಟ ಉಂಟು ಮಾಡಿರುವ ಆ ರಾಕ್ಷಸ ಎಲ್ಲಿದ್ದಾನೆ ಎಂದು ಹೇಳು. ನಾನು ಈ ಕ್ಷಣವೇ ಹೋಗಿ
ಇಡೀ ರಾಕ್ಷಸ ಕುಲವನ್ನೇ ಧ್ವಂಸ ಮಾಡುತ್ತೇನೆ. ಈ ವಿಷಯವನ್ನು ಹೇಳಲು ನೀವು ಇಲ್ಲಿಯವರೆಗೂ ಬರುವ ಅಗತ್ಯವಿರಲಿಲ್ಲ. ಹಾಗಾದರೆ ನೀನೇ ನನ್ನ ಬಳಿಗೆ ಬರುತ್ತಿದ್ದೀಯಾ? ಅಧರ್ಮದ ಕಾರ್ಯ ಮಾಡಿದನೆಂದು ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಿದ್ದೀಯಾ? ತಾತ, ಅಧರ್ಮ ಅಧರ್ಮ ಎಂದು ಹೇಳುತ್ತಿರಬೇಡಿ. ಆ ರಾಮನ ಸೋದರ ಲಕ್ಷ್ಮಣ ನನ್ನ ಸೋದರಿ ಶೂರ್ಪನಖಿಯ ಕಿವಿಮೂಗುಗಳನ್ನು ಕತ್ತರಿಸಿದ್ದು ಅಧರ್ಮವಾದರೆ ನಾನು ಮಾಡಿದ್ದು ಅಧರ್ಮವಲ್ಲ. ಶೂರ್ಪನಖಿಯ ಸಹಾಯಕ್ಕೆ ಧಾವಿಸಿದ ಆ ಖರದೂಷಣರನ್ನು ಆ ರಾಮನು ಕೊಂದದ್ದು ಧರ್ಮವೇ ಆದರೆ ನಾನು ಮಾಡಿದ್ದು ಧರ್ಮವೇ. ಆಹಾ, ಎಂತಹ ತರ್ಕದ ಚಾತುರ್ಯದಿಂದ ಅಧರ್ಮ ಧರ್ಮವಾಗುವುದಿಲ್ಲ ರಾವಣ. ಉದ್ದಟತನದಿಂದ ವರ್ತಿಸಿದ ಶೂರ್ಪನಿಗೆ ಶಿಕ್ಷೆ ಕೊಟ್ಟಿದ್ದಕ್ಕೂ ನಿನ್ನ ವಂಚನೆಯ ಪರಸ್ತ್ರೀ ಹರಣಕ್ಕೂ ಸಂಬಂಧವನ್ನು ಕಲ್ಪಿಸಬೇಡ. ಸೀತೆ ಮಹಾಪತಿವ್ರತೆ ಅಲ್ಲ ರಾವಣ. ನಿನಗೆ ನಿನ್ನ ದೃಷ್ಟಿಯಲ್ಲಿ ರಾಮ ಲಕ್ಷ್ಮಣರು ತಪ್ಪು ಮಾಡಿದ್ದರೆ ಅವರ ಮೇಲೆ ಯುದ್ಧ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನಿರಪರಾಧಿಯಾದ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಕದ್ದು ತಂದು ಘೋರವಾದ ಅಪರಾಧವನ್ನು ಮಾಡಿದ್ದೀಯ ರಾವಣ. ಎಚ್ಚರ, ಇದು ನಿನ್ನ ವಿನಾಶಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸೀತಾದೇವಿಯನ್ನು ಅವಳ ಪತಿ ರಾಮಚಂದ್ರನಿಗೆ ಒಪ್ಪಿಸು. ತಾತ, ಬೇಕಾದರೆ ನನ್ನ 10 ಶಿರವನ್ನು ಕತ್ತರಿಸಿ ನಿಮ್ಮ ಪಾದದ ಬಳಿ ಇಡುತ್ತೇನೆ. ಆದರೆ ಆ ಸೀತೆಯನ್ನು ಮಾತ್ರ ಬಿಡುವುದಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ. ನನ್ನೊಂದಿಗೆ ಇಷ್ಟು ಉದ್ದಟತನದಿಂದ ವರ್ತಿಸಿದ ನನ್ನ ಮೊಮ್ಮಗನ ವಿನಾಶವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಶಾಂತನಾಗು ಮಹಾಪ್ರಭು, ಶಾಂತನಾಗು. ಎಲ್ಲಿಯ ಶಾಂತಿ ಹನುಮಂತ? ನನ್ನನ್ನು ಕೆಣಕಿ ಮರಣದ ಮನೆಯ ಬಾಗಿಲನ್ನು ತೆರೆದುಕೊಂಡಿರುವ ರಾಕ್ಷಸ ಎಲ್ಲಿದ್ದಾನೆಂದು ಹೇಳು. ಹೇಳು ಸುಗ್ರೀವ, ಹೇಳು. ರಾಮಚಂದ್ರ, ಆ ದುಷ್ಟ ರಾಕ್ಷಸನ ವಾಸಸ್ಥಳದ ಬಗ್ಗೆ ನನಗೆ ತಿಳಿದಿಲ್ಲ. ಅವನಾರು, ಅವನ ಬಲಾಬಲಗಳೇನೆಂಬುದರ ಬಗ್ಗೆ ನನಗೆ ಅರಿವಿಲ್ಲ. ಸುಗ್ರೀವ, ಕಬಂದ ನಿನಗೆ ಲೋಕದ ಎಲ್ಲಾ ನೆಲೆಗಳ ಬಗ್ಗೆ ತಿಳಿದಿದೆ ಎಂದು ಹೇಳಿದನಲ್ಲ? ಹೌದು ಸುಗ್ರೀವ, ಕಬಂಧನ ಮಾತುಗಳಿಂದ ನಿನ್ನಿಂದ ನನ್ನ ಸೀತೆಯ ನೆಲೆ ಯಾವುದೆಂದು ತಿಳಿಯುತ್ತದೆ ಎಂದು ನಾನು ಆಶಾವಾದಿಯಾಗಿದ್ದೆ. ಆದರೆ ನೀನು ಆ ರಾವಣನ ವಿಷಯವೇ ತಿಳಿದಿಲ್ಲವೆಂದು ಹೇಳುತ್ತಿರುವುದರಿಂದ ನನ್ನ ಶೋಕ ಹೆಚ್ಚಾಗುತ್ತಿದೆ. ರಾಮಚಂದ್ರ, ಈ ಶೋಕವನ್ನು ಬಿಡು. ನಾನು ಹಲವು ಕಾಲಗಳಿಂದ ವಾಲಿಯ ಭಯದಿಂದ ಒಂದೇ ಕಡೆ ಉಳಿದು ಬಿಟ್ಟೆ. ಸಾಗರದಾಚೆ ನಾನೆಂದೂ ಹೋದವನಲ್ಲ. ರಾಮಚಂದ್ರ, ತಿಳಿಯದಿದ್ದರೇನಂತೆ? ತಿಳಿಯುವ ಪ್ರಯತ್ನ ಮಾಡಬಹುದಲ್ಲ? ಖಂಡಿತ ಪ್ರಯತ್ನ ಪಡುತ್ತೇನೆ ರಾಮಚಂದ್ರ. ನೀನು ಮಾತ್ರ ದುಃಖಿಸಬೇಡ. ವಾನರನಾದ ನಾನೇ ಪತ್ನಿ ವಿಯೋಗದ ದುಃಖವನ್ನು ಸಹಿಸಿಕೊಂಡಿರಬೇಕಾದರೆ ಮಹಾತ್ಮನಾದ ದೃಢಚಿತ್ತನಾದ ನೀನು ಸಹಿಸಿಕೊಳ್ಳಬೇಕು. ರಾಮಚಂದ್ರ ಪ್ರಭು, ದೇವತಾ ಸ್ವರೂಪನಾದ ನಿನ್ನ ಕಣ್ಣಲ್ಲಿ ಕಂಬನಿ ಶೋಭಿಸುವುದಿಲ್ಲ. ಹನುಮಂತ, ನನ್ನ ಸೀತೆಯನ್ನು ಆ ರಾಕ್ಷಸನಿಂದ ರಕ್ಷಣೆ ಮಾಡುವವರೆಗೂ ನನ್ನ ಶೋಕ ಕಳೆಯದು. ಆ ಕಾರ್ಯ ನಡೆದೇ ನಡೆಯುತ್ತದೆ. ಆ ದುಷ್ಟ ರಾಕ್ಷಸನ ವಾಸಸ್ಥಳವನ್ನು ತಿಳಿಯುವುದೇ ನನ್ನ ಕರ್ತವ್ಯ. ನಿನ್ನ ಮಿತ್ರತ್ವವನ್ನು ಅಂಗೀಕರಿಸಿದ ಮೇಲೆ ನಿನಗಾಗಿ ಯಾವ ಕಾರ್ಯವನ್ನು ಬೇಕಾದರೂ ಮಾಡುತ್ತೇನೆ. ರಾಮಚಂದ್ರ, ನೀವೀಗ ವಿಶ್ರಾಂತಿಯನ್ನು ಪಡೆಯಿರಿ. ನಾನು ನನ್ನ ಸಚಿವರೊಡನೆ ಸಮಾಲೋಚನೆ ನಡೆಸಿ ಮುಂದೆ ಏನು ಮಾಡಬೇಕೆಂದು ತೀರ್ಮಾನಿಸುತ್ತೇನೆ. ಹನುಮಂತ, ಚಿಂತಿಸಬೇಡ ಸುಗ್ರೀವ,
ರಾಮಲಕ್ಷ್ಮಣರ ಫಲಹಾರಕ್ಕೆ, ಅವರ ವಿಶ್ರಾಂತಿಗೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಬನ್ನಿ ಮಹಾಪ್ರಭು. ಈ ದಿನ ನಾವು ನಮ್ಮ ಪ್ರಭುಗಳು ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿ ಸಾಕ್ಷಾತ್ ಆ ಪಾರ್ವತಿಯನ್ನು ಪಡೆದ ಕಥೆಯನ್ನು ಹೇಳೋಣವೇ? ಹೌದೌದು, ಎಂತ ಸಾಹಸ, ಎಂತ ಪರಾಕ್ರಮ! ಏ ಸೀತೆ, ನೀನೇನು ಜಗನ್ಮಾತೆ ಪಾರ್ವತಿ ದೇವಿಗಿಂತ ಮಿಗಿಲಾದವಳೆ? ಅಂತ ಪಾರ್ವತಿಯೇ ನಮ್ಮ ಪ್ರಭುವಿನ ಹಿಂದೆ ಬರುವಂತಾಯಿತು. ಒಂದು ದಿನ ನಮ್ಮ ಪ್ರಭುಗಳು ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದರು. ಆಗ ಪರಮೇಶ್ವರನು ಪ್ರತ್ಯಕ್ಷನಾಗಲೇಬೇಕಾಯಿತು. ಜೊತೆಯಲ್ಲಿ ಪಾರ್ವತಿಯೂ ಇದ್ದಳು. ಪಾರ್ವತಿಯ ಸೌಂದರ್ಯವನ್ನು ಕಂಡು ನಮ್ಮ ಪ್ರಭುಗಳು ಮೋಹಿತರಾದರು. ಅವಳನ್ನು ಕರುಣಿಸುವಂತೆ ಪರಶಿವನನ್ನು ಕೇಳಿಯೇ ಬಿಟ್ಟರು. ಭಕ್ತ ಕೇಳಿದ ಮೇಲೆ ಇಲ್ಲ ಎನ್ನಲಾಗುವುದೇ? ಶಿವ ಪಾರ್ವತಿಯನ್ನು ರಾವಣನ ಹಿಂದೆ ಹೋಗಲು ಆಜ್ಞೆ ಮಾಡಿಯೇ ಬಿಟ್ಟ. ಅಂತ ಪಾರ್ವತಿಯೇ ನಮ್ಮ ಪ್ರಭುಗಳ ಹಿಂದೆ ಬಂದಳು ಎಂದ ಮೇಲೆ ನೀನು ಯಾವ ಮಹಾ? ಸುಮ್ಮನೆ ಒಪ್ಪಿಕೊಂಡು ಆನಂದವಾಗಿ ಬದುಕು, ಹಠ ಮಾಡಬೇಡ. ಸೋದರಿಯರೇ, ಸೀತೆಗೆ ಒಳ್ಳೆಯ ಕಥೆಯನ್ನೇ ಹೇಳುತ್ತಿರುವಿರಿ. ಬಹಳ ಆಯಾಸವಾಗಿರಬೇಕು. ತೆಗೆದುಕೊಳ್ಳಿ, ಈ ಹಣ್ಣುಗಳನ್ನು ಸೇವಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ನಾನು ಇವಳ ಕಾವಲು ಕಾಯುವೆ. ಇವರೆಲ್ಲರೂ ನಿನಗೆ ರಾವಣನ ಮಹಾಸಾಹಸದ ಬಗ್ಗೆ ಹೇಳುತ್ತಿದ್ದರಲ್ಲವೇ? ಪರಮೇಶ್ವರನ ಪತ್ನಿಯನ್ನೇ ಬೇಡುವ ಘೋರ ಅಪಚಾರವನ್ನು ಸಾಹಸವೆಂದು ಮೂರ್ಖರು ಹೇಳಬೇಕು ಅಷ್ಟೆ. ಕೇಳಬೇಕೆಂದುಕೊಂಡದ್ದನ್ನು ಕೇಳದೆ ಪಾರ್ವತಿಯನ್ನೇ ಕೇಳಿದ. ಪಾರ್ವತಿ ಕಾಳಿಯ ರೂಪ ತಾಳಿದಾಗ ಹೆದರಿ ಹಿಂದಕ್ಕೆ ಕಳುಹಿಸಿದ. ಮತ್ತೆ ತಪಸ್ಸು ಮಾಡಿ ಆತ್ಮಲಿಂಗವನ್ನು ಪಡೆದುಕೊಂಡ. ಆದರೆ ಗಣೇಶನ ಚಾತುರ್ಯತೆಯಿಂದ ಅದು ಗೋಕರ್ಣ ಕ್ಷೇತ್ರದ ನೆಲದಲ್ಲಿ ಸ್ಥಾಪಿತವಾಯಿತು. ಇಂಥ ವಿಫಲ ಸಾಹಸವನ್ನು ವರ್ಣಿಸಿ ರಾವಣ ಮಹಾವೀರನೆನ್ನಲು ಸಾಧ್ಯವೇ? ತ್ರಿಜಟೆ, ರಾವಣ ತಾನು ಅಂದುಕೊಂಡ ಯಾವುದನ್ನೂ ಲಂಕೆಗೆ ತರಲಾಗಲಿಲ್ಲ. ಆದರೆ ನತದೃಷ್ಟಳಾದ ನನ್ನನ್ನು ತಂದು ಬಿಟ್ಟ. ನನ್ನ ಸ್ವಾಮಿಯಿಂದ ದೂರವಾಗಿ ನಾನಿಲ್ಲಿ ದುಃಖಿಸುವಂತಾಯಿತಲ್ಲವೇ? ಸಮಾಧಾನ ಮಾಡಿಕೋ ಸೀತೆ. ಲಂಕೇಶ ನಿನ್ನನ್ನು ಅಪಹರಿಸಿ ಇಲ್ಲಿಗೆ ತಂದಿರಬಹುದು. ಅವನ ಈ ದುಷ್ಟ ಕಾರ್ಯವೇ ಅವನ ವಿನಾಶಕ್ಕೆ ನಾಂದಿಯಾಗಬಹುದು. ನಿನ್ನ ದುಃಖ ಕೊನೆಯಾಗುತ್ತದೆ. ಧೈರ್ಯದಿಂದಿರು. ಪ್ರಿಯ ಸಚಿವರೇ, ರಾಮ ಲಕ್ಷ್ಮಣನೊಡನೆ ಸ್ನೇಹ ಮಾಡಿದ್ದಾಯಿತು. ಆ ರಾವಣನು ಅಪಹರಿಸಿರುವ ಸೀತೆಯನ್ನು ಹುಡುಕಿ ಕೊಡುವ ಭರವಸೆಯನ್ನೂ ನೀಡಿದ್ದಾಯಿತು. ಆದರೆ ಆ ಕಾರ್ಯವನ್ನು ಮಾಡಬೇಕಾದರೆ ಮೊದಲು ಆ ವಾಲಿಯ ಭಯ ಹೋಗಬೇಕು. ನಾನು ಕಿಷ್ಕಿಂಧೆಯ ಸ್ವತಂತ್ರ ರಾಜನಾಗಬೇಕು. ಆ ನಂತರ ಸಕಲ ವಾನರ ಸೈನ್ಯದೊಡನೆ ಸೀತೆಯನ್ನು ಹುಡುಕುವುದು ಸುಲಭವಾಗುತ್ತದೆ. ಅದು ಸಾಧ್ಯವಾಗಬೇಕಾದ್ರೆ ವಾಲಿಯ ಸಂಹಾರವಾಗಬೇಕು. ಪ್ರಭು, ವಾಲಿಯನ್ನು ಸಂಹರಿಸುವೆನೆಂದು ರಾಮಚಂದ್ರನು ಪ್ರತಿಜ್ಞೆ ಮಾಡಿರುವನಲ್ಲ, ಇನ್ನೇಕೆ ಚಿಂತೆ? ಹಾಗಾದರೆ ವಾಲಿಯ ಸಂಹಾರವಾದ ಮೇಲೆ ನಾವು ಸೀತಾನ್ವೇಷಣೆಯಲ್ಲಿ ತೊಡಗಬಹುದು. ಹೌದು ಹೌದು, ಅದೇ ಸರಿ. ಮೊದಲು ವಾಲಿಯ ಸಂಹಾರ, ನಂತರ ಸುಗ್ರೀವನ ಪಟ್ಟಾಭಿಷೇಕ, ಆನಂತರ ಸೀತಾನ್ವೇಷಣೆ. ಎಲ್ಲ ಸರಿ ಮಿತ್ರರೇ.
ವಾಲಿಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವನನ್ನು ಸಂಹರಿಸುವಷ್ಟು ಶಕ್ತಿ ಸಾಮರ್ಥ್ಯ ರಾಮನಲ್ಲಿರುವುದೇ ಎಂದು ನನಗೆ ಸಂದೇಹವಾಗುತ್ತಿದೆ. ನಾವಂತೂ ರಾಮನ ಪರಾಕ್ರಮವನ್ನು ಕಂಡವರಲ್ಲ. ನಾವು ಕಣ್ಣಾರೆ ಕಂಡರೆ ನಂಬಬಹುದು. ಅದು ಹೇಗೆ ಸಾಧ್ಯ? ವಾಲಿಯ ಪರಾಕ್ರಮದ ಕಾರ್ಯವನ್ನು ರಾಮ ಮಾಡಿ ತೋರಿಸಿದರೆ ಸರಿ. ಹೌದು ಪ್ರಭು, ಅದನ್ನು ಹೇಗೆ ಮಾಡಬೇಕೆಂದು ನೀವೇ ನಿರ್ಧರಿಸಬೇಕು. ನಿಜ, ಇದು ಒಳ್ಳೆಯ ಉಪಾಯ. ಇಲ್ಲವಾದರೆ ಆತರ ಪಟ್ಟು ಇನ್ನಷ್ಟು ಆತಂಕಕ್ಕೆ ಗುರಿಯಾಗಬೇಕಾಗುತ್ತದೆ. ನಿಮ್ಮ ಮಾತು ಸಮಯೋಚಿತವಾಗಿದೆ. ಆಗಲಿ, ರಾಮನಿಗೆ ಅಂತ ಪರಾಕ್ರಮವನ್ನು ಪ್ರದರ್ಶಿಸುವಂತೆ ಕೇಳಿಕೊಳ್ಳುತ್ತೇನೆ. ಆನಂತರ ಅವರು ವಾಲಿಯನ್ನು ಎದುರಿಸಲಿ. ರಾಮಚಂದ್ರ, ವಿಶ್ರಾಂತಿ ತೆಗೆದುಕೊಂಡಿರಾ? ದಣಿವು ನಿವಾರಣೆ ಆಯಿತೆ? ಎಲ್ಲ ಆಯ್ತು, ನಿಶ್ಚಿಂತೆಯಿಂದಿರು. ಆಸೀನರಾಗಿ. ರಾಮಚಂದ್ರ, ನಾನು ನಿನ್ನೊಡನೆ ಒಂದು ವಿಷಯವನ್ನು ಮಾತಾಡಬೇಕಿದೆ. ಏನು ಹೇಳು ಸುಗ್ರೀವ, ಸಂಕೋಚ ಬೇಡ. ರಾಮಚಂದ್ರ, ವಾಲಿಯ ಸಂಹಾರವಾಗದೆ ನಾವು ಸೀತಾನ್ವೇಷಣೆಗೆ ಹೊರಡುವುದು ಕಷ್ಟವಾಗುತ್ತದೆ. ಏಕೆಂದರೆ ನಾನು ಈ ಪರ್ವತದಿಂದ ಹೊರಬಂದರೆ ವಾಲಿಯು ನನ್ನನ್ನು ಕೊಂದು ಬಿಡುತ್ತಾನೆ. ವಾಲಿಯ ಭಯ ನಿವಾರಣೆಯಾಗದೆ ನಾನು ನನ್ನ ವಾನರ ಸೈನ್ಯವನ್ನು ನಿನ್ನ ಕಾರ್ಯಕ್ಕೆ ನಿಯೋಜಿಸಲು ಸಾಧ್ಯವಾಗುವುದಿಲ್ಲ. ನನ್ನ ಮಾತಿನ ಮೇಲೆ ನಿನಗೆ ಸಂದೇಹವೇ ಮಿತ್ರ? ವಾಲಿಯನ್ನು ಸಂಹರಿಸುವುದಾಗಿ ನಾನು ಕೊಟ್ಟ ಮಾತನ್ನು ಸತ್ಯವೆಂದೇ ತಿಳಿ. ಏಕೆಂದರೆ ನಾನು ಹಿಂದೆ ಎಂದು ಸುಳ್ಳು ಹೇಳಿದವನಲ್ಲ, ಮುಂದೆಯೂ ಹೇಳುವುದಿಲ್ಲ. ನಾನು ಸತ್ಯದ ಮೇಲೆ ಆಣೆ ಇಟ್ಟು ನಿನಗೆ ಮಾತನ್ನು ಕೊಡುತ್ತಿದ್ದೇನೆ. ಸುಗ್ರೀವ ಮಹಾರಾಜ, ಸತ್ಯ ನಿಷ್ಠಾವಂತನಾದ ಶ್ರೀರಾಮನ ಮಾತಿನ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ. ನಿನಗೇಕೆ ಈ ಸಂದೇಹ ಬಂತು? ನನಗೂ ನಂಬಿಕೆ ಇದೆ ಹನುಮಂತ. ಆದರೆ ರಾಮಚಂದ್ರನು ಆಡಿದ ಮಾತು, ಕೊಟ್ಟ ಭರವಸೆಗಳು ಕಾರ್ಯರೂಪಕ್ಕೆ ಬರಬೇಕಲ್ಲವೇ? ಏಕೆಂದರೆ ವಾಲಿಯು ಅಂತಿಂತ ವೀರನಲ್ಲ, ಮಹಾ ಸಾಮರ್ಥ್ಯಶಾಲಿ. ನಾನು ಕೊಟ್ಟ ಮಾತು ಕಾರ್ಯಗತವಾಗುತ್ತದೆ ಮಿತ್ರ. ನಿನ್ನ ಮನೋಭೀಷ್ಟ ಖಂಡಿತ ಈಡೇರುತ್ತದೆ. ಆದರೆ ಅದಕ್ಕೆ ಮೊದಲು ನಿನಗೂ ನಿನ್ನ ಸೋದರ ವಾಲಿಗೂ ಉಂಟಾದ ವೈರತ್ವದ ಕಾರಣವನ್ನು ನನಗೆ ಹೇಳು. ಆನಂತರ ನಿಮ್ಮಿಬ್ಬರ ಬಲಾಬಲಗಳನ್ನು ತೂಗಿ ನೋಡಿ ನಿನ್ನ ಕಾರ್ಯ ಸಾಧನೆಯ ಉಪಾಯವನ್ನು ಯೋಚಿಸುತ್ತೇನೆ. ತಿಳಿಸುತ್ತೇನೆ ರಾಮಚಂದ್ರ, ಸವಿಸ್ತಾರವಾಗಿ ತಿಳಿಸುತ್ತೇನೆ. ಹಿಂದೆ ಒಂದು ಸಲ ಮಹಿಷ ರೂಪದ ದುಂದುಬಿ ಎಂಬ ಹೆಸರಿನ ರಾಕ್ಷಸನನ್ನು ವಾಲಿಯು ಒಟ್ಟಿಸಿಕೊಂಡು ಹೋದ. ನಾನು ಜೊತೆಯಲ್ಲಿಯೇ ಇದ್ದೆ. ವಾಲಿಗೆ ಹೆದರಿ ಆ ದುಂದುಬಿಯು ಮಲೆಯ ಪರ್ವತದ ಗುಹೆಯೊಳಗೆ ಹೊಕ್ಕ. ಆಗ ಸುಗ್ರೀವ, ನೀನು ಈ ಗುಹೆ ಬಳಿ ಕಾದಿರು. ನಾನು ಒಳಗೆ ಹೋಗಿ ಆ ದುರಾರಾಕ್ಷಸನ್ನು ಕೊಂದು ಬರುತ್ತೇನೆ. ನಾನು ಬರೋವರೆಗೂ ನೀನು ಕದಲದಿರು. ನಿನ್ನ ಆಜ್ಞೆಯಂತೆ ಆಗಲಿ ಸೋದರ. ನಾನು ವಾಲಿಗಾಗಿ ದೀರ್ಘಕಾಲ ಕಾಯುತ್ತಾ ಗುಹೆಯ ಬಾಗಿಲಲ್ಲೇ ನಿಂತೆ. ಆದರೆ ವಾಲಿಯು ಬರಲಿಲ್ಲ. ಬಲವಂತನಾದ ರಾಕ್ಷಸನು ವಾಲಿಗೆ ಏನಾದರೂ ಮಾಡಿರಬಹುದೆಂದು ಚಿಂತೆಯಾಯಿತು. ಅದಕ್ಕೆ ತಕ್ಕಂತೆ
ಗುಹೆಯ ಬಾಗಿಲಿನಿಂದ ರಕ್ತವು ಪ್ರವಾಹದಂತೆ ಹರಿದು ಬಂತು. ರಕ್ತ. ಹಾಗಾದರೆ ಆ ರಕ್ಕಸ ನನ್ನ ಸೋದರ ವಾಲಿಯನ್ನು ಕೊಂದು ಬಿಟ್ಟಿರಬೇಕು. ಇದು ನನ್ನ ಸೋದರ ವಾಲಿಯದ ರಕ್ತ ಇರಬೇಕು. ಇಲ್ಲದಿದ್ದಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿಯು ಈ ವೇಳೆಗೆ ಹೊರಗೆ ಬರುತ್ತಿದ್ದ. ಅಯ್ಯೋ, ಮಹಾವೀರನಾದ ವಾಲಿಯು ರಕ್ಕಸನಿಂದ ಹತನಾದನು. ಈ ವಿಷಯವನ್ನು ಯಾರಿಗೆ ಹೇಗೆ ಹೇಳಲಿ? ಹನುಮಂತಾದಿ ಸಚಿವರುಗಳಿಗೆ, ವಾನರ ಪ್ರಜೆಗಳಿಗೆ ಈ ಅನರ್ಥವನ್ನು ಹೇಗೆ ಹೇಳಲಿ? ನಾನೇನು ಮಾಡಲಿ? ಈಗ ನಾನೇನು ಮಾಡಲಿ? ಒಂದು ವೇಳೆ ಆ ದುಂದುಪಿಯು ಹೊರ ಬಂದರೆ ವಾಲಿಯಂತೆಯೇ ನನ್ನನ್ನು ಕೊಂದು ಬಿಡುತ್ತಾನೆ. ಹೊರಗೆ ಬರಬಾರದು, ಅವನು ಹೊರಗೆ ಬರಬಾರದು. ನಾನಿನ್ನು ಇಲ್ಲಿರಬಾರದು. ಸೀತೆ, ನಾನು ಬಂದರೂ ಗಮನಿಸದೆ ನಾಟಕ ಮಾಡುತ್ತಿರುವೆಯಾ? ಮುಗ್ಧ ಹೆಂಗಸನ್ನು ವಂಚಿಸಲು ಕಪಟ ನಾಟಕ ಮಾಡುವ ಕುತಂತ್ರ ನಿನ್ನದು, ನನ್ನದಲ್ಲ. ಸನ್ಯಾಸಿ ವೇಷದಲ್ಲಿ ಪಂಚವಟಿಗೆ ಬಂದು ನನ್ನನ್ನು ಅಪಹರಿಸಿದ ನೀಚ ನಿನ್ನನ್ನು ನಾನು ಏಕೆ ಗಮನಿಸಲಿ? ನನ್ನ ಗಮನ, ಧ್ಯಾನ ಸದಾ ನನ್ನ ಸ್ವಾಮಿಯನ್ನು ಕುರಿತು ಮಾತ್ರ. ಎಡೆ ಬಿಡದೆ ನಿನ್ನ ಸ್ವಾಮಿಯನ್ನು ಧ್ಯಾನಿಸುತ್ತಿರುವೆಯಾ? ಧ್ಯಾನಿಸು, ಧ್ಯಾನಿಸು. ಆ ನರಮಾನವ ಎಂದಿಗೂ ಈ ಲಂಕೆಗೆ ಬರಲಾರ. ಒಂದು ವೇಳೆ ಬಂದರೆ ಮಹಾದ್ವಾರದಲ್ಲಿರುವ ಲಂಕಿಣಿ ಒಂದೇ ತುತ್ತಿಗೆ ನುಂಗಿ ಬಿಡುತ್ತಾಳೆ. ಬೇಡದ ವಿಷಯವನ್ನು ಚಿಂತಿಸುತ್ತಾ ನಿನ್ನ ತಾರುಣ್ಯವನ್ನು, ಸೌಂದರ್ಯವನ್ನು ವೃಥಾ ಏಕೆ ನಷ್ಟ ಮಾಡಿಕೊಳ್ಳುತ್ತಿರುವ ಸುಂದರಿ? ನೀನು ಅಷ್ಟೇ. ಆಕಾಶದ ನಕ್ಷತ್ರಕ್ಕೆ ಕೈ ಚಾಚಿ ಅದು ಸಿಕ್ಕೇ ಸಿಗುವುದೆಂಬ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಬಿಡು. ಅಂದರೆ ಈ ರಾವಣನ ಪ್ರಯತ್ನ ವ್ಯರ್ಥವಾಗುವುದೆನ್ನುವೆಯ? ಎಲ್ಲವೋ ನೀಚ, ನೀನು ಬಾವಿಯೊಳಗಿನ ಕಪ್ಪೆ ಅಷ್ಟೇ. ನಿನ್ನ ಲೋಕ, ನಿನ್ನ ಪರಾಕ್ರಮವೇ ಮಹಾಪರಾಕ್ರಮವೆಂದು ಉಬ್ಬಿ ಹೋಗಬೇಡ. ನನ್ನ ರಾಮನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮ ಸೂರ್ಯನ ಮುಂದಿನ ಸಣ್ಣ ಹಣತೆಯಂತೆ. ಸಾಕು ಸಾಕು, ನಿನ್ನ ರಾಮಸ್ಮರಣೆ ಸಾಕು. ಅವನು ಇಲ್ಲಿಗೆ ಬರುವುದು ಸಾಧ್ಯವಿಲ್ಲ. ಒಂದು ವೇಳೆ ಬಂದರೂ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಬ್ರಹ್ಮದೇವನಿಂದ ಅಜೇಯನೆಂದು ವರ ಪಡೆದಿರುವ ಏ ದಶಕಂಠನನ್ನು ಗೆಲ್ಲಲು ಮೂರು ಲೋಕಗಳಲ್ಲಿಯೂ ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ ಇರಲಿ, ನಿನ್ನ ಅವಧಿ ಮುಗಿಯಲಿ. ನಿನ್ನನ್ನು ಹೇಗೆ ದಾರಿಗೆ ತರಬೇಕೆಂದು ನನಗೆ ಚೆನ್ನಾಗಿ ಗೊತ್ತು.
ನಾನು ಕಿಷ್ಕಿಂದಿಗೆ ಮರಳಿ ಬಂದೆ. ನಡೆದ ಸಂಗತಿಯನ್ನು ಎಲ್ಲರಿಗೂ ವಿವರಿಸಿದೆ. ಎಲ್ಲರ ದುಃಖದಲ್ಲಿ ನಾನು ಭಾಗಿಯಾದೆ. ಕೆಲವು ದಿನಗಳ ನಂತರ ಎಲ್ಲರೂ ಸಮಾಲೋಚನೆ ನಡೆಸಿ ವಾಲಿಯ ಸ್ಥಾನದಲ್ಲಿ ನನ್ನನ್ನು ಕಿಷ್ಕಿಂದೆ ರಾಜನನ್ನಾಗಿ ಪಟ್ಟ ಕಟ್ಟಿದರು. ನಾನು ನಮ್ಮ ಕುಲಧರ್ಮದಂತೆ ರುಮೆ ಮತ್ತು ತಾರೆಯರೊಡನೆ ಅರಮನೆಯಲ್ಲಿ ವಾಸ ಮಾಡತೊಡಗಿದೆ. ಸತ್ತು ಹೋಗಿದ್ದನೆಂದು ತಿಳಿದಿದ್ದ ವಾಲಿಯು ಸತ್ತಿರಲಿಲ್ಲ. ಹೌದೇ? ಮುಂದೇನಾಯ್ತು ಸುಗ್ರೀವ? ಕೆಲವು ದಿನಗಳ ನಂತರ ವಾಲಿ ಮರಳಿ ಕಿಷ್ಕಿಂದೆಗೆ ಬಂದ. ಹಾಗಾದರೆ ಗುಹೆಯಿಂದ ಹೊರಬಂದ ರಕ್ತ? ಅದು ದುಂದುಬಿ ರಾಕ್ಷಸನದು. ವಾಲಿಯೇ ಅವನನ್ನು ಕೊಂದಿದ್ದನಂತೆ. ವಾಲಿಯು ಹೊರಬರುವ ವೇಳೆಗೆ ನಾನು ಗುಹೆಯ ಬಾಗಿಲನ್ನು ಮುಚ್ಚಿ ಬಂದು ಬಿಟ್ಟಿದ್ದೆ. ವಾಲಿಯು ಗುಹೆಯ ಬಾಗಿಲನ್ನು ಭೇದಿಸಿ ಹೊರಬರಬೇಕಾಯಿತು. ನೀನೇ ಅವನು ಸಾಯಲಿ ಎಂದು ಗುಹೆಯ ಬಾಯನ್ನು ಮುಚ್ಚಿದೆ ಎಂದು ವಾಲಿ ತಪ್ಪು ತಿಳಿದುಕೊಂಡನಲ್ಲವೇ? ಹೌದು ರಾಮಚಂದ್ರ. ನೀನು ವಾಸ್ತವ ಸಂಗತಿಯನ್ನು ವಾಲಿಗೆ ವಿವರಿಸಲಿಲ್ಲವೇ? ಎಲ್ಲವನ್ನು ವಿವರಿಸಿದೆ. ರಾಜ್ಯವನ್ನು ಮತ್ತೆ ಅವನಿಗೆ ಸಮರ್ಪಿಸಿದೆ. ಆದರೆ ಅವನಿಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ. ನನ್ನನ್ನು ಸಾಯಿಸಲೇಬೇಕೆಂದು ನಿಶ್ಚಯಿಸಿ ನನ್ನನ್ನು ಬೆನ್ನಟ್ಟಿದ. ನಾನು ಜೀವ ಭಯದಿಂದ ಸಿಕ್ಕಿದ ಕಡೆ ಓಡತೊಡಗಿದೆ. 4 ದಿಕ್ಕುಗಳಲ್ಲಿಯೂ ವಾಲಿಯ ಭಯದಿಂದ ನನಗೆ ರಕ್ಷಣೆ ಕೊಡಲು ಯಾರೂ ಮುಂದೆ ಬರಲಿಲ್ಲ. ವಾಲಿ ಈ ಸ್ಥಳಕ್ಕೆ ಬರಲಿಲ್ಲವೇ? ವಾಲಿ ಈ ಸ್ಥಳಕ್ಕೆ ಬರಲಿಲ್ಲವೇ? ಈ ಋಷಿಮುಖ ಪರ್ವತದ ಋಷಿ ಮಂಡಲದಲ್ಲಿ ಮತಂಗ ಮಹರ್ಷಿಗಳು ವಾಲಿ ಏನಾದರೂ ಈ ಪ್ರದೇಶಕ್ಕೆ ಪ್ರವೇಶ ಮಾಡಿದ್ದೇ ಆದರೆ ಅವನ ತಲೆ ಸಿಡಿದು 1000 ಹೋಳಾಗುವಂತೆ ಶಾಪ ಕೊಟ್ಟಿದ್ದರು. ಹನುಮಂತನು ಈ ವಿಷಯವನ್ನು ತಿಳಿಸಿದ ಮೇಲೆ ನಾನು ಇಲ್ಲಿಯೇ ಆಶ್ರಯ ಪಡೆದುಕೊಂಡಿದ್ದೇನೆ. ಇಲ್ಲಿದ್ದರೂ ನಮಗೆ ವಾಲಿಯ ಭಯ ನಿವಾರಣೆ ಆಗಲಿಲ್ಲ ರಾಮಚಂದ್ರ. ಚಿಂತಿಸಬೇಡ ಮಿತ್ರ, ವಾಲಿಯ ಭಯವನ್ನು ನಾನು ನಿವಾರಿಸುತ್ತೇನೆ. ಕಿಷ್ಕಿಂದೆಯ ರಾಜ್ಯಾಧಿಕಾರವು ನಿನಗೆ ಲಭಿಸುತ್ತದೆ. ಧೈರ್ಯವಾಗಿರು. ನಮ್ಮ ಸುಗ್ರೀವ ಮಹಾರಾಜರ ಅಜ್ಞಾತವಾಸ ನಿಮ್ಮ ಸ್ನೇಹದಿಂದ ಮುಗಿಯುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಪ್ರಭು. ವಾಲಿಯ ಪರಾಕ್ರಮವೆಷ್ಟೆಂದರೆ ಗುಹೆಯ ಆಚೆ ಇರುವ 7 ಸಾಲ ವೃಕ್ಷಗಳಲ್ಲಿ ಯಾವುದನ್ನಾದರೂ ತನ್ನ ಪರಾಕ್ರಮದಿಂದ ಎಲೆಗಳಿಲ್ಲದಂತೆ ಮಾಡಬಲ್ಲ. ರಾಮಚಂದ್ರ, ವಾಲಿ ಮಹಾವೀರ. ತನ್ನಂತೆ ಶೂರರನ್ನು ಅವನು ಗೌರವಿಸುತ್ತಾನೆ. ಬಲವಂತ. ಅವನ ಪೌರುಷಕ್ಕೆ ಸಾಟಿಯೇ ಇಲ್ಲ. ಯುದ್ಧದಲ್ಲಿ ಎಂದೂ ಪರಾಜಿತನಾದವನೇ ಅಲ್ಲ. ರಾಮಚಂದ್ರ, ನೀನು ಅನ್ಯತ ಭಾವಿಸದಿದ್ದರೆ ಒಂದು ಮಾತು ಹೇಳಲೆ? ಹೇಳು ಸುಗ್ರೀವ, ನಿನ್ನ ಮನಸ್ಸಿನ ಎಲ್ಲಾ ಸಂಶಯಗಳನ್ನು ನಿವಾರಿಸಿಕೊ. ಹೇಳು. ರಾಮಚಂದ್ರ, ವಾಲಿಯ ಶೌರ್ಯದ ಬಗ್ಗೆ ನನಗೆಷ್ಟು ಭಯವಿತ್ತೆಂದರೆ ಯಾರೇ ಅಪರಿಚಿತರು ಕಂಡರು ಅವರು ವಾಲಿಯ ಕಡೆಯವರೇ ಇರಬೇಕೆಂದು ನಾನು ಭ್ರಾಂತಿಗೆ ಒಳಗಾಗುತ್ತಿದ್ದೆ. ನನ್ನ ಮುಖ್ಯ ಸಚಿವ ಹನುಮಂತ ಹಾಗೂ ಇತರ ಸಚಿವರೊಡನೆ ಇಲ್ಲಿಯವರೆಗೂ ಭಯದ ನೆರಳಿನಲ್ಲೇ ಬದುಕುತ್ತಿದ್ದೆ. ಈಗ ನಿನ್ನಂಥ ಸನ್ಮಿತ್ರ ದೊರಕಿರುವುದರಿಂದ ನನ್ನ ಭಯ ನಿವಾರಣೆಯಾಗುವುದೆಂಬ ಆಶಾಭಾವನೆ ಉಂಟಾಗಿದೆ. ಆದರೆ ನಿನ್ನ ಬಲವೆಷ್ಟೆಂದು ನಮಗೆ ತಿಳಿದಿಲ್ಲ. ನಿನ್ನ ಪರಾಕ್ರಮವನ್ನು ನಾವ್ಯಾರೂ ಪ್ರತ್ಯಕ್ಷ ಕಂಡಿಲ್ಲ. ಸುಗ್ರೀವ, ಸಂಕೋಚ ಬೇಡ. ನಿನ್ನ ಮನಸ್ಸಿನಲ್ಲಿರುವುದನ್ನು ಧೈರ್ಯವಾಗಿ ಹೇಳು. ರಾಮಚಂದ್ರ, ನಿನ್ನ ಅಭಯ ವಚನದಿಂದಲೇ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ತೇಜಸ್ಸನ್ನು ನೋಡುತ್ತಿದ್ದರೆ ನೀನು ವಾಲಿಗಿಂತ ವೀರನೆಂದು ನಮಗೆ ನಂಬಿಕೆ ಬರುತ್ತಿದೆ. ಆದರೆ ಸುಗ್ರೀವ, ನಾನು ಯಾವ ಕಾರ್ಯವನ್ನು ಮಾಡಿದರೆ ನಿನಗೆ ವಾಲಿಯ ವಧೆಯ ವಿಷಯದಲ್ಲಿ ನನ್ನ ಮೇಲೆ ನಂಬಿಕೆ ಉಂಟಾಗುತ್ತದೆ? ಸುಗ್ರೀವ, ನನ್ನ ಸಹೋದರನ ಪರಾಕ್ರಮದ ಬಗ್ಗೆ ಇದುವರೆಗೂ ಶಂಕೆ ಪಟ್ಟವರು ಯಾರೂ ಇಲ್ಲ. ನಿನ್ನ ಶಂಕೆಯನ್ನು ದೂರ ಮಾಡಲು ನಾವು ಏನು ಮಾಡಬೇಕು ಹೇಳು? ನಾವು ಸಾಲು ವೃಕ್ಷಗಳ ಬಳಿಗೆ ಹೋಗೋಣ. ಏನು ಮಾಡಬೇಕೆಂದು ಅಲ್ಲಿಯೇ ಹೇಳುತ್ತೇನೆ. ಬನ್ನಿ.
ಒಪ್ಪಿಕೋ. ಇಂದು ನೀನು ಬರಿಗೈಲಿ ಬಂದಿರುವೆ. ನಮ್ಮ ಶ್ರಮ ಪರಿಹಾರಕ್ಕೆ ಪಾನೀಯವನ್ನು ತಂದಿಲ್ಲ, ಹಣ್ಣುಗಳನ್ನು ತಂದಿಲ್ಲ. ಏಕೆ ತ್ರಿಜಟೆ? ಏನು ಕಾರಣ? ಅಥವಾ ನಮ್ಮ ಮೇಲೆ ನಿನ್ನ ಪ್ರೀತಿ ಹೊರಟು ಹೋಯಿತೆ? ಇಲ್ಲ ಗೆಳತಿಯರೇ, ಪ್ರೀತಿ ಹೋಗಿಲ್ಲ, ಅದು ಹೆಚ್ಚಾಗಿದೆ. ಅದಕ್ಕೆ ನಾನು ಬರಿ ಕೈಯಲ್ಲಿ ಬಂದಿರುವೆ. ಇದೇನು ಪ್ರೀತಿ ಹೆಚ್ಚಾದ್ರೆ ಬರಿಗೈಲಿ ಬರುವುದೇ? ನಿನ್ನ ಪ್ರೀತಿ ಕಡಿಮೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಆಗ ಹಣ್ಣು ಪಾನೀಯಗಳು ಸಿಗುತ್ತಿತ್ತು. ನಿರಾಸೆ ಪಡಬೇಡಿ, ಇನ್ನೂ ಹೆಚ್ಚಿನದು ನಿಮಗೆ ಸಿಗಲಿ ಎಂದು ನಾನು ಬರಿಗೈಯಲ್ಲಿ ಬಂದಿರುವೆ. ಬಹಳ ದಿನಗಳಿಂದ ನೀವು ಈ ಅಶೋಕವನದಿಂದ ಹೊರಗೆ ಹೋಗಿಲ್ಲ. ಈ ದಿನವಾದರೂ ಹೋಗಿ ನಿಮ್ಮ ಇಷ್ಟ ಜನರನ್ನು ಭೇಟಿ ಮಾಡಿ ತಿಂದು ಕುಡಿದು ಆನಂದ ಪಡಿ. ನೀವು ಬರುವವರೆಗೂ ನಿಮ್ಮ ಪರವಾಗಿ ನಾನು ಇಲ್ಲಿ ಇದ್ದು ಸೀತೆಯ ಕಾವಲು ಕಾಯುವೆ. ಹೌದೇ? ಹಾಗಾದ್ರೆ ನಾವು ಹೊರಗೆ ಹೋಗಿ ಬರಬಹುದೇ? ಇದರಿಂದ ನಮ್ಮ ಪ್ರಭುಗಳ ಕೋಪಕ್ಕೆ ಗುರಿಯಾಗುವುದಿಲ್ಲವೇ? ನಿಮ್ಮ ಪರವಾಗಿ ನಾನಿರುವೆನಲ್ಲ. ಅಲ್ಲದೆ ಪ್ರಭುಗಳಿಗೆ ಈ ವಿಷಯ ಗೊತ್ತಾದರೆ ತಾನೆ. ನಾವು ಬರುವವರೆಗೂ ಕಾಯುತ್ತೀಯಾ? ಏಕೆ, ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲವೇ? ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಈ ವಿಷಯ ನನಗಲ್ಲದೆ ಬೇರೆ ಯಾರಿಗೂ ತಿಳಿಯುವುದು ಸಾಧ್ಯವಿಲ್ಲ. ಸರಿ ಸರಿ ಸರಿ, ಈಗಲೇ ಹೋಗುತ್ತೇವೆ. ಸುಗ್ರೀವ, ಸಾಲು ವೃಕ್ಷಗಳ ಬಳಿಗೆ ಬಂದಿದ್ದಾಯ್ತು. ಈಗ ಏನು ಮಾಡಬೇಕೆಂದು ಹೇಳಿ. ವಾಲಿಯು ಇಂಥ 100 ಸಾಲ ವೃಕ್ಷಗಳನ್ನು ಸುಲಭವಾಗಿ ಧ್ವಂಸ ಮಾಡಬಲ್ಲ. ಅಂದರೆ ರಾಮಚಂದ್ರನು ಹಾಗೆ ಧ್ವಂಸ ಮಾಡಬೇಕೆ? ಬೇಡ ಲಕ್ಷ್ಮಣ. ಈ 7 ಸಾಲ ವೃಕ್ಷಗಳಲ್ಲಿ ಒಂದನ್ನು ರಾಮಚಂದ್ರನು ತನ್ನ ಒಂದೇ ಬಾಣದಿಂದ ಸೀಳಿದರೆ ರಾಮನಿಂದ ವಾಲಿ ಹತನಾಗುತ್ತಾನೆಂದು ನನಗೆ ನಂಬಿಕೆ ಬರುತ್ತದೆ. ಮಹಾನುಭಾವ, ಪುರುಷೋತ್ತಮ, ನಿನ್ನ ಪರಾಕ್ರಮವನ್ನು ಕಣ್ಣಾರೆ ಕಂಡ ನಾವೇ ಧನ್ಯರು. ರಾಮಚಂದ್ರ, ತೇಜಸ್ಸಿನಲ್ಲಿ ಆ ಸೂರ್ಯನು ಹೇಗೆ ಶ್ರೇಷ್ಠನೋ, ಪರ್ವತಗಳಲ್ಲಿ ಹಿಮವಂತನು ಹೇಗೆ ಶ್ರೇಷ್ಠನೋ, ಹಾಗೆಯೇ ನೀನು ಪರಾಕ್ರಮದಲ್ಲಿ ಮನುಷ್ಯರಲ್ಲಿಯೇ ಶ್ರೇಷ್ಠನಾಗಿರುವೆ. ರಾಮಚಂದ್ರ ಪ್ರಭು, ನಿಮ್ಮ ಪರಾಕ್ರಮದಲ್ಲಿರುವ ನಂಬಿಕೆ ನಮಗೀಗ ದೃಢವಾಯಿತು. ನಮ್ಮ ಪ್ರಭುವಿನ ಮಾತಿಗೆ ಬೆಲೆ ಕೊಟ್ಟು ಸ್ವಲ್ಪವೂ ಬೇಸರ ಪಟ್ಟುಕೊಳ್ಳದೆ ತಮ್ಮ ಬಲ ಪ್ರದರ್ಶನ ಮಾಡಿದಿರಿ. ಇದು ನಿಮ್ಮ ಉದಾರ ಗುಣ. ಹೌದು ರಾಮಚಂದ್ರ ಪ್ರಭು, ನೀವು ಸಾಹಸದಲ್ಲಿ ಮಾತ್ರವಲ್ಲ, ಸದ್ಗುಣಗಳಲ್ಲೂ ಶ್ರೇಷ್ಠರೇ. ಇನ್ನು ವಾಲಿಯ ಭಯ ನಿವಾರಣೆಯಾಗುವುದರಲ್ಲಿ ಕಿಂಚಿತ್ತೂ ಸಂದೇಹವಿಲ್ಲ. ಸುಗ್ರೀವ, ಪುರುಷೋತ್ತಮನಾದ ಶ್ರೀರಾಮನ ಗುಣ ಪರಾಕ್ರಮಗಳನ್ನು ಪರೀಕ್ಷಿಸುವ ಉದ್ದಟತನ ಎಂದಿಗೂ ಯಾರಿಂದಲೂ ನಡೆಯಬಾರದು. ಇಲ್ಲ ಹನುಮಂತ,
ಇನ್ನೆಂದೂ ಇಂಥ ಕಾರ್ಯ ನಡೆಯುವುದಿಲ್ಲ. ರಾಮಚಂದ್ರ, ನನ್ನಿಂದ ಅಪರಾಧವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು. ಇಲ್ಲ ಮಿತ್ರ, ಕ್ಷಮಿಸಬೇಕಾದ ಅಪರಾಧ ಯಾವುದೂ ನಡೆದಿಲ್ಲ. ಇಂತಹ ಸಂದರ್ಭದಲ್ಲಿ ನೀನು ನಡೆದುಕೊಂಡಿದ್ದು ಹಿತವಾಗಿಯೇ ಇದೆ. ಈಗ ನನ್ನ ನಂಬಿಕೆ ಅಚಲವಾಗಿದೆ ರಾಮಚಂದ್ರ. ದೈತ್ಯ ದಾನವರನ್ನು ಅಡಗಿಸುವ ಸಾಮರ್ಥ್ಯವುಳ್ಳ ನೀನು ವಾಲಿಯನ್ನು ಸಂಹಾರ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ರಾಮಚಂದ್ರ, ನಿನ್ನ ಸ್ನೇಹ ಭಾಗ್ಯದಿಂದ ನನ್ನ ದುಃಖ ದೂರವಾಯಿತು. ನಿನ್ನ ಮೇಲಿನ ಪ್ರೀತಿ ಅಭಿಮಾನಗಳಿಂದ ಹೃದಯ ತುಂಬಿ ಬರುತ್ತಿದೆ. ರಾಘವ, ನಮ್ಮ ಸ್ನೇಹಕ್ಕಾಗಿ ನನ್ನ ಸೋದರ ವಾಲಿಯನ್ನು ಕೂಡಲೇ ಸಂಹರಿಸು. ಆಗಲಿ ಸುಗ್ರೀವ, ನೀನು ನಿನ್ನ ಸೋದರ ವಾಲಿಯನ್ನು ನಿನ್ನೊಡನೆ ಯುದ್ಧ ಮಾಡಲು ಆಹ್ವಾನಿಸು. ನಾನು ಅವನನ್ನು ವಧಿಸಲು ಸಿದ್ಧನಾಗಿರುತ್ತೇನೆ. ಕೃತಾರ್ಥನಾದೆ ರಾಮಚಂದ್ರ, ಕೃತಾರ್ಥನಾದೆ. ಸೀತಾದೇವಿ, ರಾವಣ ತಾನು ಅಜೇಯನೆಂದು ಬ್ರಹ್ಮನಿಂದ ವರ ಪಡೆದಿರುವುದನ್ನು ಹೇಳಿದ ಮೇಲೆ ನಿನ್ನ ಚಿಂತೆ ಹೆಚ್ಚಾಗಿರುವಂತಿದೆ. ರಾವಣ ಅಂಥ ವರವನ್ನು ಪಡೆದಿರುವುದು ನಿಜ. ಹಾಗಾದರೆ ನನ್ನ ಸ್ವಾಮಿ ರಾವಣನನ್ನು ಗೆಲ್ಲುವುದು ಹೇಗೆ? ಅದಕ್ಕೆ ಖಂಡಿತ ಬಾಧಕವಿಲ್ಲ. ಏಕೆಂದರೆ ರಾವಣ ವರ ಪಡೆಯುವಾಗ ನರರಿಂದ ಸಾವು ಬರಬಾರದು ಎಂದು ಕೇಳಲಿಲ್ಲ. ಮಾನವರು ಎಷ್ಟರವರು ಎಂದು ಉಪೇಕ್ಷಿಸಿದ. ಅದರಂತೆ ವಾನರರಿಂದ ಸೋಲಬಾರದು ಎಂದು ಅವನು ಕೇಳಲಿಲ್ಲ. ವಾನರರಿಂದ ಸೋಲಾಗಲಿ ಎಂಬ ನಂದಿಯ ಶಾಪವೂ ಅವನಿಗಿದೆ. ನಂದಿಯ ಶಾಪವೇ? ಅದೇನು? ರಾಕ್ಷಸಿಯರು ಏಕೋ ಬೇಗ ಹಿಂದಿರುಗುವಂತಿದೆ. ನಂದಿಯ ಶಾಪದ ವಿಷಯವನ್ನು ನಾನು ಮತ್ತೊಮ್ಮೆ ಹೇಳುವೆ. ನೀನು ನಿಶ್ಚಿಂತೆಯಿಂದಿರು. ರಾಮಚಂದ್ರ, ಇದೇ ನನ್ನ ಅಣ್ಣ ವಾಸ ಮಾಡುತ್ತಿರುವ ಗುಹೆ. ಇಲ್ಲಿಯೇ ವಾಲಿಯು ಸಕಲ ರಾಜವೈಭವಗಳಿಂದ ಮೆರೆಯುತ್ತಿದ್ದಾನೆ. ಸುಗ್ರೀವ, ಆ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಆಗಲಿ ರಾಮಚಂದ್ರ. ನಾನು ಧನುರ್ಬಾಣಗಳೊಂದಿಗೆ ಮರೆಯಲ್ಲಿ ನಿಂತಿರುತ್ತೇನೆ. ಅವನನ್ನು ಆಹ್ವಾನಿಸು, ಯುದ್ಧವನ್ನು ಆರಂಭಿಸು. ಸೂಕ್ತ ಸಮಯದಲ್ಲಿ ನನ್ನ ಬಾಣ ಅವನನ್ನು ವಧಿಸುತ್ತದೆ. ಓ ವಾಲಿ, ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿಸಿ ನನ್ನ ಪತ್ನಿಯನ್ನು ಅಪಹರಿಸಿದ ಪಾತಕಿ, ನೀನು ಮಾಡಿದ ಪಾಪ ಕಾರ್ಯಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿರುವೆನು. ಹೊರಗೆ ಬಾ, ಬಂದು ನನ್ನೊಡನೆ ಯುದ್ಧ ಮಾಡು. ಬಾ ಹೊರಗೆ. ಏ ವಾಲಿ, ನಾನು ಕೂಗುತ್ತಿದ್ದರೂ ಏಕೆ ಹೊರಗೆ ಬರುತ್ತಿಲ್ಲ? ಇಷ್ಟೇನು ನಿನ್ನ ಶಕ್ತಿ ಸಾಮರ್ಥ್ಯ? ನೀನೇನು ವೀರನೋ ಹೇಡಿಯೋ? ಹೇಡಿಯಾಗಿದ್ದರೆ ಕಿಷ್ಕಿಂಧೆಯನ್ನು ನನಗೆ ಬಿಟ್ಟುಕೊಡು. ನನ್ನ ಪತ್ನಿ ರುಮೆಯನ್ನು ತಂದು ನನಗೊಪ್ಪಿಸು. ಹೇ ವಾಲಿ, ನೀನು ಹೊರಗೆ ಬರುತ್ತೀಯೋ ಇಲ್ಲ ನಾನೇ ಒಳಗೆ ಬರಲೋ? ಎಲ್ಲವೋ ಸುಗ್ರೀವ, ಎಲ್ಲಿಂದ ಬಂತು ನಿನಗೆ ಇಂಥ ಧೈರ್ಯ? ನನಗೆ ಪಂಥಹಾವನ ನೀಡಲು ಬಂದಿರುವೆಯಾ ಅಥವಾ ನನ್ನ ಕೈಯಿಂದ ಸಾಯಲು ಬಂದಿರುವೆಯಾ? ಸಾಯುವವನು ನಾನಲ್ಲ, ನೀನು. ಏನಂದೆ?
ಲಕ್ಷ್ಮಣ, ಇಬ್ಬರು ಒಂದೇ ರೀತಿಯಲ್ಲಿದ್ದಾರೆ. ಸುಗ್ರೀವ ಯಾರು, ವಾಲಿ ಯಾರು ಎಂದು ತಿಳಿಯಲಾಗುತ್ತಿಲ್ಲವಲ್ಲ? ಹೌದು ಸಹೋದರ, ಇಬ್ಬರು ಒಂದೇ ರೀತಿ ಇದ್ದಾರೆ. ವಾಲಿಗೆಂದು ಬಿಟ್ಟ ಬಾಣ ಸುಗ್ರೀವನಿಗೆ ತಾಗಿದರೆ ದೊಡ್ಡ ಅನಾಹುತವೇ ಆಗುತ್ತದೆ. ಯಾರು ಯಾರೆಂದು ಖಚಿತವಾಗಿ ತಿಳಿಯದೆ ನಾನು ಬಾಣವನ್ನು ಪ್ರಯೋಗಿಸಿದೆ. ಈ ರಾಮಚಂದ್ರ ಇನ್ನೂ ವಾಲಿಯ ಮೇಲೆ ಬಾಣ ಪ್ರಯೋಗಿಸಲಿಲ್ಲ. ಅಯ್ಯೋ, ನನಗಿಂತ ಬಲವಂತನಾದ ವಾಲಿ ನನ್ನನ್ನು ಕೊಂದು ಬಿಡುತ್ತಾನಲ್ಲ. ರಾಮ ಏಕೆ ತಡ ಮಾಡುತ್ತಿದ್ದಾನೆ? ಅಯ್ಯೋ, ನಮ್ಮ ಪ್ರಭು ಸುಗ್ರೀವ ಮಹಾರಾಜರನ್ನು ವಾಲಿ ಕೆಳಗೆ ಕೆಡವಿಕೊಂಡು ಹೊಡೆಯುತ್ತಿದ್ದಾನಲ್ಲ. ಅಯ್ಯೋ, ನಮ್ಮ ಪ್ರಭು ಸುಗ್ರೀವನ ಪಾಡು ನೋಡಲಾಗುತ್ತಿಲ್ಲವಲ್ಲ. ಹೀಗೆ ಆದರೆ ನಮ್ಮ ಸುಗ್ರೀವ ಪ್ರಭು ಸತ್ತು ಹೋಗುತ್ತಾರೆ. ಅಯ್ಯೋ, ಕೊಟ್ಟ ಮಾತನ್ನು ಮರೆತು ರಾಮ ಏಕೆ ಸುಮ್ಮನಿದ್ದಾನೆ? ಅಯ್ಯೋ, ನಮ್ಮ ಪ್ರಭುವಿಗೆ ಎಂತ ಅಪಮಾನವಾಯಿತು. ರಾಮನನ್ನು ನಂಬಿ ನಮ್ಮ ಸುಗ್ರೀವ ಪ್ರಭುಗಳು ವಾಲಿಯ ಹೊಡೆತಗಳನ್ನು ತಿನ್ನಬೇಕಾಯಿತು. ಅಷ್ಟೆಲ್ಲ ಹೇಳಿದ ಶ್ರೀರಾಮ ಕೊಟ್ಟ ಮಾತಿನಂತೆ ಏಕೆ ನಡೆಯಲಿಲ್ಲ? ಛೇ, ಎಂಥ ನಂಬಿಕೆ ದ್ರೋಹ! ಇದನ್ನು ಹೇಗಾದ್ರೂ ಮಾಡಿ ನಾವು ತಿಳಿಯಲೇಬೇಕು.
ಧೂರ್ತ. ಹೇಳಿ, ಓಡಿ ಹೋದ. ಹೇಳಿ, ನಿಲ್ಲು. ಓಡಿ ಹೋದ. ಹೇಳಿ. ಇದೇನು ಆಶ್ಚರ್ಯ ಸೀತೆ, ಸದಾ ಎಚ್ಚರಿಕೆಯಿಂದಿದ್ದು ಕಾವಲು ಕಾಯುತ್ತಿದ್ದ ಈ ರಾಕ್ಷಸಿಯರು ನಿದ್ರಿಸುತ್ತಿರುವರಲ್ಲ. ಓಹೋ, ನಾನು ಕೊಡುತ್ತಿದ್ದಂತಹ ನಿದ್ರೆ ಬರಿಸುವ ಹಣ್ಣು ಮತ್ತು ಪಾನೀಯಗಳನ್ನು ಬೇರೆ ಯಾರಾದರೂ ಕೊಟ್ಟಿರಬೇಕು. ಇಲ್ಲ ತ್ರಿಜಟೆ, ಬೇರೆ ಯಾರೂ ಏನೂ ಕೊಡಲಿಲ್ಲ. ಇವರು ಸಹಜವಾದ ನಿದ್ರೆಯನ್ನೇ ಮಾಡುತ್ತಿದ್ದಾರೆ. ಮೊದಲಾದರೆ ಬಹಳ ಕಷ್ಟವಾದರೂ ಎಚ್ಚರದಿಂದಿರುತ್ತಿದ್ದರು. ಈಗ ಅಷ್ಟೊಂದು ಎಚ್ಚರದ ಅಗತ್ಯವಿಲ್ಲ ಎಂಬ ಭಾವನೆ ಬಂದಿರಬೇಕು. ನಿಜ ಸೀತೆ, ನಿನ್ನ ಸ್ವಭಾವದ ಪರಿಚಯ ಇವರಿಗಾಗಿದೆ. ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಿಲ್ಲ ಎಂಬ ಭರವಸೆಯೂ ಉಂಟಾಗಿದೆ. ನಿನ್ನ ಬಗ್ಗೆ ಅವರ ಆತಂಕವೂ ಕಡಿಮೆಯಾಗಿದೆ. ಅದಕ್ಕೆ ಈ ನಿರಾಳವಾದ ನಿದ್ರೆ, ಈ ಕರ್ಕಶವಾದ ಗೊರಕೆ. ಸೀತೆ, ನಿನ್ನನ್ನೊಂದು ಮಾತು ಕೇಳಲೆ? ಕೇಳು ತ್ರಿಜಟೆ. ಹಸಿವು, ನಿದ್ರೆ, ಬಾಯಾರಿಕೆಯನ್ನು ತಡೆಯುವುದು ರಾಕ್ಷಸರಾದ ನಮಗೂ ಕಠಿಣ. ಆದರೆ ನೀನು ಮಾತ್ರ ಹೇಗೆ ಆ ಬಾಧೆಯನ್ನು ಮೀರಿದ ಚೈತನ್ಯದಿಂದಿರುವೆ? ನನ್ನ ಸ್ವಾಮಿಯ ಮೇಲೆ ಇಂದ್ರಾದಿ ದೇವತೆಗಳಿಗಿರುವ ಭಕ್ತಿ, ಗೌರವ. ಸೀತೆ, ದುಃಖತಪ್ತಳಾದ ನೀನು ನಿದ್ರಾ ಆಹಾರಗಳನ್ನು ತೊರೆದು ಸಂಕಟ ಪಡುತ್ತಿರುವುದು ಗೊತ್ತಿದೆ. ಅದಕ್ಕಾಗಿಯೇ ಮಂತ್ರಪೂತವಾದ ಈ ಪಾಯಸವನ್ನು ಬ್ರಹ್ಮದೇವನು ಕಳುಹಿಸಿಕೊಟ್ಟಿದ್ದಾನೆ. ಇದನ್ನು ನೀನು ಸೇವಿಸಿದರೆ 1 ವರ್ಷವಾದರೂ ನಿನಗೆ ಹಸಿವು, ಬಾಯಾರಿಕೆ ಬಾಧಿಸುವುದಿಲ್ಲ. ಅದೇ ನನಗೆ ಈ ಶಕ್ತಿಯನ್ನು ನೀಡಿದೆ ತ್ರಿಜಟೆ. ನಿಜ ಸೀತೆ, ನಿನ್ನ ಪಾತಿವ್ರತ್ಯವೇ ನಿನಗೆ ಆ ದೇವತೆಗಳ ಕರುಣೆ ದೊರೆಯುವಂತೆ ಮಾಡಿದೆ. ಆದರೆ ಆ ರಾವಣನ ಅಹಂಕಾರವೇ ಆ ದೇವತೆಗಳ ಶಾಪದಿಂದ ವಿನಾಶವನ್ನು ತರುತ್ತದೆ. ತ್ರಿಜಟೆ, ರಾವಣನಿಗೆ ಒದಗಿದ ನಂದಿಯ ಶಾಪದ ಬಗ್ಗೆ ಹೇಳುತ್ತೇನೆ ಎಂದೆ.